ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾವೆಲ್ಲರೂ ಪ್ಲ್ಯಾನಿಂಗ್ ಇಲ್ದಂಗೆ ಎಲ್ಲ ಕಡೆ ಹೋಗ್ತಿದ್ದೀವಿ ಅನ್ನೋ ಥರನೇ ಇದು ಕೂಡ ವಯನಾಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇರೋದು ವಯನಾಡ್ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಸೊ ಇವಾಗ ನಾವು ರೂಮಲ್ಲಿ ರೆಡಿ ಆಗ್ತಾ ಇದ್ದೀವಿ. ಕೆಳಗಡೆ ಇನ್ನೊಂದು ಟೈಮ್ ಕೂಲಿಗೆ ಹೋಗಿದ್ರೆ ಹೋಗ್ತಾ ಇದ್ದಾರೆ ಯಾರ್ಯಾರು. ನಾನು ಹೋಗಿಲ್ಲ, ನಾನು ಬೇಗ ಬೇಗ ಫ್ರೆಶ್ ಆಗಿಬಿಟ್ಟೆ, ಅರ್ಜೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಟಿಫನ್ಗೆ ತುಂಬ ಕಟ್ಟಿದ್ದಾರೆ. ಸೊ ಟಿಫನ್ಗೆ ಹೋಗೋ ಸಮಯ. ಮತ್ತೆ ಅವ್ರು ಬಂದರು ನೋಡಿ, ಅವರ ಔಟ್ಫಿಟ್ ಚೆಕ್ಔಟ್. ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಇದಕ್ಕೆ ಹೋಗ್ತಾ ಇದ್ದೀವಿ ವಯನಾಡ್. ಇದು ಎರಡನೇ ರೆಸಾರ್ಟ್, ನಮ್ಮದು ಎರಡನೇ ರೆಸಾರ್ಟ್. ಇಂಚರ ಇನ್ನೂ ಫ್ರೆಶ್ ಅಪ್ ಆಗ್ತಿದ್ದಾಳೆ. ಸೊ ನಾವು ಗೊತ್ತಲ್ಲ, ಬೇಗ ಬೇಗ ರೆಡಿ ಆಗ್ಬಿಟ್ಟೆ ನಾವು. ಸಿಂಡ್ರೆಲಾ, ಲುಕ್ ಲೈಕ್ ಸಿಂಡ್ರೆಲಾ. ಗೈಸ್, ಇದೆಲ್ಲ ಔಟ್ಫಿಟ್ಗಳನ್ನೆಲ್ಲ ತಗೊಂಡಿರೋದು ಡೆಲ್ಲಿಗೆ ಹೋಗ್ಬೇಕಂತ. ಬಟ್ ಡೆಲ್ಲಿಯಲ್ಲಿ ನಾವು ಹೋಗೋಕ್ಕಾಗಲಿಲ್ವಲ್ಲ, ಸೊ ಅದಕ್ಕೆ ಕುಡಿ. ಯಾರೂ ಇಲ್ವಲ್ಲ ಇಲ್ಲಿ, ಫೋನ್ ಇದಾಗ್ಬಿಡ್ತೀವಿ. ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ಅಂತೀನಿ. ಏನೇನಾಯ್ತತಿ? ದೋಸೆ, ಇಡ್ಲಿ, ಅದು ಬಿಟ್ಟರೆ ಇಡ್ಲಿ ದೋಸೆ ಅಷ್ಟೇನಾ? ಇಡ್ಲಿ ದೋಸೆ ಬಾತ್ ಹಾಕ್ಸ್ಕ ಒಂದೊಂದು ಇಡ್ಲಿ ಒಂದು ಇಡ್ಲಿ ದೋಸೆ ಇಡ್ಲಿ ದೋಸೆ ಇಂಚರ ಯಾ ಅಲ್ಲ ದೋಸೆ ಹಾಕ್ಸ್ಕೊಂಡು ಮತ್ತೆ ಬರ್ತೀನಿ ಬಾ, ಮತ್ತೆ ಬರುವ ಭಾರತಿ. ಇಲ್ಲ ಬಾ, ಈ ಕಡೆ ಮುಂದೆ. ಗೈಸ್, ನಾನು ಒಂದೇ ಇಡ್ಲಿ ಅಷ್ಟೇ ಹಾಕ್ಸ್ಕೊಂಡೆ, ಅದು ಮತ್ತೆ ಹಾಕ್ಸ್ಕೊತೀನಿ. ಮತ್ತು ಅವರು ದೋಸೆ ಮತ್ತು ಏನು ತೊಗೊಂಡಿದ್ದೆ? ಎರಡು ದೋಸೆ ಒಂದು ಇಡ್ಲಿ. ಎರಡು ದೋಸೆ ಒಂದು ಇಡ್ಲಿ. ಈಗ ಇಂಚರ ಅವರು ಬಂದಿದ್ದಾರೆ. ಡೈರೆಕ್ಟ್ ನಮ್ಮ ಮಾಮ ಡ್ರೆಸ್ ಹಾಕ್ಸ್ಕೊಂಡೇ ಕರ್ಕೊಂಬಂದಿದ್ದಾರೆ ಡೈರೆಕ್ಟಾಗಿ. ದೋಸೆ ಯಾವುದು? ರೈಸ್ ಬಾತ್. ರೈಸ್ ಬಾತ್. ಇದೇನು ಕೇಸರಿ ಬಾತ್. ವಾಟರ್ ಮಿಲನ್ ಜ್ಯೂಸ್ ಕಲರ್ ಮತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ. ಕಲರ್. ನೀರು ಜಾಸ್ತಿ. ಏನಾದ್ರು ತಗೊಂಡಿರೋದು? ಪಪ್ಪು ದೋಸೆ ತಗೋತೀವಿ, ಮತ್ತೆ ಏನು ಒಂದು ಹಾಕಿಸ್ಕೊಮ್ಮ ಫಸ್ಟು. ಅದ್ಯಾ ಗೈಸ್, ನಾವಿವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಂಚರ ಮೇಕಪ್ ಆಗಿಲ್ಲ, ಸೊ ನಾನು ಮೇಕಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಏನದು? ಅವ್ರು ಟೀ ತಗೊಂಡಿದ್ದಾರೆ, ನಾನು ಹಾಲು ತೊಗೊಂಡಿದ್ದೀನಿ. ಎಲ್ಲರೂ ಫ್ರಾಕ್ ಹಾಕೊಂಡಿದ್ದಾರಂತೆ, ನಾನು ಒಬ್ಬಳನ್ನ ಬಿಟ್ಟು. ಇದಾವೆ, ಎರಡಿದಾವೆ ಫ್ರಾಕ್. ನೋಡುವ. ಗೈಸ್, ನಾವು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ರೂಮ್ ಸಪೋರ್ಟ್ ಆಗ್ತಿದ್ದೀವಿ. ಗೈಸ್, ಇಲ್ಲಿ ನೋಡಿ, ಮೇಲೆ ಕೊಡ್ತಾರೆ. ಶಿಲ್ಪಕ ಏನು ತಿಂದ್ರೆ? ನಾನು ದೋಸೆ ಇಡ್ಲಿ. ದೋಸೆ ಚೆನ್ನಾಗಿತ್ತಲ್ಲ. ನೀನು ಏನು ತಿಂದಿ?
ಅತ್ತೆ ನೀನು? ನಾನು ದೋಸೆ ಇಡ್ಲಿ ಕೇಸರಿ ಬಾತು ನೆಕ್ಸ್ಟ್ ಅಲ್ಲಿ ಓಟ್ಸ್ ಕಾಣ್ತೈತಿ ಓಟ್ಸ್ ಯಾವ ಚೆನ್ನಾಗಿರೋದು? ಇಡ್ಲಿ ದೋಸೆ ಎರಡು ಚೆನ್ನಾಗಿದೆ ಕೇಸರಿ ಬಾತು ಚೆನ್ನಾಗೈತೆ ಸಾಂಬಾರು ಚೆನ್ನಾಗಿದಲ್ಲ? ಉಪ್ಪಿಟ್ಟು ನಮ್ದು ಉಪ್ಪು ಐತಂತೆ ಪಲಾವು ಸ್ವಲ್ಪ ಉಪ್ಪಿದೆ ಪಲಾವೆಲ್ಲ ತಿನ್ನಕ್ಕೆ ಹೋಗಿ ಸೇಮ್ ರೇಣತಿ ಮಾಡ್ದಂಗೆ ಐತೆ. ಉಪ್ಪಿಲ್ಲ, ರೇಣತಿ ಮಾಡ್ದಂಗೆ ಏನು ಉಪ್ಪಿಟ್ಟ ಅಲ್ಲ ಪಲಾವ್. ರೇಣುನೇ ಮಾಡೋಗಿರ್ಬೋದು. ನಾವು ಚಕ್ಔಟ್ ಆಗ್ತಾ ಇದ್ದೀವಿ. ನೀವು ಇವಾಗ ಬಂದು ಟಿಫನ್ ತಿಂತಿದ್ದೀರಾ. ಅದೇ ಬೇಗ ಬಾ ಆಯ್ಗೆ ಹೋದ್ ಸೊ ಫಾಸ್ಟ್ ಇರೋದು ಯಾರಂತ ಗೊತ್ತಾಯ್ತಲ್ಲ ಗೈಸ್. ನಾನು ಈ ಕಡೆ ತಿರುಗಿಸು. ಸೊ ಗಾಯ್ಸ್ ಅವಳು ಬ್ಯಾಚುಲರು, ನಾವು ಫ್ಯಾಮಿಲಿ ವುಮನ್ಸ್, ಮಕ್ಕಳು ಮರಿ ಇದಾವು, ಇಬ್ರು ವಾಮಿಟ್ ಮಾಡಿದ್ರು. ಇವಳು ಬೆಳಗ್ಗೆ ಲೂಸ್ ಮೋಷನ್ ಮಾತ್ರ ನುಂಗಿಸ್ ಮಲಗಿಸ್ದೆ. ಅವಳು ತಲೆನೋವು, ರಾತ್ರಿ ತಿನ್ಲಿಲ್ದಂಗ್ ಮಕ್ಕಳ್ಳು. ನಾನು ಯಾರಿಗೆ ಹೇಳಲೆ? ಅದ್ರಲ್ಲೂ ಇಷ್ಟು ಬೇಗ ತಿಂತಿದ್ದೀನಿ ಅಂದ್ರೆ ಗ್ರೇಟ್. ಟೈಮ್ ಎಷ್ಟಾಗೈತಿ? ಟೈಮ್ ಬೇಡ, ನಿಮ್ದಕ್ಕೂ ನಂದಕ್ಕೂ ಕಂಪೇರ್ ಮಾಡಿದೆಯಲ್ಲ, ಬ್ಯಾಚುಲರೇ ಬೇರೆ. ಹೌದು ಗೈಸ್, ನಾನಂದೇನಿಲ್ಲ, ನಾನೊಬ್ಬಳೇ ರೆಡಿಯಾಗಿ ಬರೋದು. ಇವ್ರದ್ದು ಪಾಪ ನಮ್ಮ ಮಾಮನ ರೆಡಿ ಮಾಡೋದು, ಆಮೇಲೆ ನಮ್ಮ ಇವ್ರನ್ನ ಮಕ್ಕಳನ್ನ ಮಾಡೋದಿಲ್ಲ. ಇವ್ ತಲೆ ಬಾಚು, ತಿನ್ಸು, ಮಾತ್ರೆ ನುಂಗ್ಸು. ಸೊ ಅದಕ್ಕೆ ಅಂದರೂ ನಮ್ಮ ಮಾಮ ಎಷ್ಟು ಕೆಲಸ ಮಾಡ್ತಿರ್ತಿ ಗೊತ್ತಾ ಪಾಪ. ಗೈಸ್ ನಮ್ಮ ಅತ್ತೆ ಏನದು ವೆನಟಿ ಬ್ಯಾಗೆಲ್ಲ ಹಿಡ್ಕೊಂಬರ್ತೈತಿ. ಅದರಲ್ಲಿ ಬಾಟ್ಲಿ, ಫೋನು, ಮಕ್ಳಿಗೆ ಏನೇನು ಬೇಕು ಎಲ್ಲ ಥಿಂಗ್ಸ್ ಇಟ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ನಮ್ಮ ಮಾಮ ಹಿಡ್ಕೊಂಡಿರ್ತೀವಿ ಪಾಪ. ಪುಣ್ಯ ಮಾಡೈತೆ ನಮ್ಮ ಅತ್ತಿ, ಪುಣ್ಯ. ಗಂಡ ಹೆಂಡತಿ ಅಂದಮೇಲೆ ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಶೇರಿಂಗ್ ಕೇರಿಂಗ್ ಇರಲೇಬೇಕು. ನಾನು ಒಬ್ಳನ್ನ ನೋಡ್ಕೊಂಡ್ರೆ ಅವ್ರು ಒಬ್ಳನ್ನ ನೋಡ್ಕೊಂಡ್ಲೇಬೇಕು. ಯಾಕೆ ನನ್ನ ಮಕ್ಳು ಅಷ್ಟೇನಾ? ವ್ಯಾನಿಟಿ ಬ್ಯಾಗಲ್ಲಿ ನನ್ನ ಯುಟಿಲಿಟೀಸ್ ಅಷ್ಟೇ ಇರುತ್ತಾ? ಅವ್ರಿಗೂ ಇರುತ್ತ ಚಿಪ್ಸ್ ಪ್ಯಾಕೆಟು, ವಾಟರ್ ಬಾಟ್ಲು, ಅವೇ ತಾನೇ ಇರೋದು. ನೀನು ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡ್ರೆ ಬರೀ ಅವೇ ಇರೋದು. ಟ್ಯಾಬ್ಲೆಟ್ಸು ಏನು ಮಾಡೋದು? ಇಲ್ಲಿ ನೋಡಿ ಅವಳು ಬದಲು. ಏನು ಮಾಡೋಣ? ಏಯ್ ಗೈಸ್ ನೋಡ್ರಿ, ಫೋನಿಗೆ ಹೊಡೆದು ಬಿಡ್ತಾಳೆ ಅವಳು. ಗಾಯ್ಸ್ ಇವಾಗ ನಾವೆಲ್ಲರೂ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲರಿಗೂ ಟಿಫನ್ ಆಗಿದೆ. ಆಲ್ರೆಡಿ ನಾವು ಕೊಟ್ಟಾಗ ಸಮಯ ಬಂದಿದೆ. ಲಗೇಜೆಲ್ಲ ಇಟ್ಟಿದ್ದೀವಲ್ಲ, ಇವಾಗೆಲ್ಲ ಇನ್ನೇನು ಇಲ್ಲಿಂದ ಹೊರಡೋದಷ್ಟೇ. ಇವಾಗ ವೈನಾಡ್ ಆಗ್ತಾ ಇರೋದು. ಇಲ್ಲಿಂದ ಎಷ್ಟು ಆಗುತ್ತೆ? 3 hours ಇಲ್ಲಿಂದ. ಸೊ ಬನ್ನಿ ಗಾಯ್ಸ್ ಹೊರಡೋದು. ಸೊ ಗಾಯ್ಸ್ ಇವಾಗ ಕಾರೆಲ್ಲ ತೆಗಿತಿದ್ದೀವಿ. ಸೊ ಗಾಯ್ಸ್ ಇವ್ರು ನೀರು ಕುಡಿಯೋಕೆ ಹೋಗಿದ್ರು. ನಾನು ಈ ಕಾರಲ್ಲಿ ಹತ್ಕೊಳ್ಳೋದು ಇವಾಗ. ನಮ್ಮ ಕಾರ್ ಇನ್ನೊಂದಲ್ಲಿದೆ. ಕೊಡ್ರಿ ಮಿರರಿಗೆ. ಗಾಯ್ಸ್ ಮುಂದಿರೋ ಕಾರು 80 ಹೋಗ್ತೈತೆ. ಮತ್ತೆ ನಮ್ಮದು ಊರಲ್ಲಿ ಹೊರಟಿದೆ. ನಾವೀಗ 80 ಅವ್ರು 100 ಹೊಂಟೈತೆ, ನಾವು 80 ಹಲೋ ನಮ್ದು ಎಷ್ಟು ಹೊಂಟೈತೆ? ಪಪ್ಪ 80 ಹೊಡಿಬೇಕಂತೆ. 70-80 70 to 80 ಇದ್ರೊಳಗೆ ಹೊಡಿಬೇಕಂತ ನೋಡು. ನೋಡಿ ಇವಾಗ ನಮ್ಮನೆ ಬರ್ತೈತೆ ಹೋಗ್ತಾ. ಇದು ಏನಂತ ಗೊತ್ತಿಲ್ಲ, ಗಡಿಯಾರದ ಕಂಬ. ನಾನು ಬಂದಿರೋದೇ ಫಸ್ಟ್ ಟೈಮ್ ಮೈಸೂರಿಗೆ. ಪ್ಯಾಲೇಸ್ ಪ್ರೀತಿ सेहरा छुपा के रखना, सेहरा सरा के रखना, छुपा के रखना, ये दिल की बात अपने दिल छुपा के रखना, सेहरा छुपा के रखना, सेहरा छुपा के रखना. गाइस ನಾವು ಇವಾಗ ಕೇರಳ ಬಾರ್ಡರ್ ಇದ್ದೀವಿ. ಕೇರಳ ಗಡಿ ತಡಿಯಮ್ಮ.
ಯಾಕೆ ಅದು ಇದು ಸೇಮ್ ಇರ್ತೈತಾ ಗಡಿಯಿಂದ ಕೊಳೆಗಲ್ಲು ರಸ್ತೆ ಇಟ್ಟಿರು ಮತ್ತೆ ಪ್ರೀತಿಗೆ ಬರೋದು ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ. ಏನು ಬರ್ಕೊಡೋದು ಅಂತಿಲ್ಲ ಇಲ್ಲಿ ಒಳ್ಳೆ ಇಲ್ಲ ರೈಟಿಗೆ ಒಳಗೆ ಹೋದ್ನಲ್ಲಿ ಮಣ್ಣ ಬೆಲ್ಲದ ಗೈಸ್ ನಾವ್ ಇವಾಗ ಊಟಿಯಲ್ಲಿ ಇದೀವಿ ನೋಡ್ರಿ. ಊಟಿ ಫೈನಲಿ ನಾವು ಊಟಿ ರೀಚ್ ಆದ್ವಿ. ಭಾಷೆನ ಒಂಥರ ನೋಡೋದು ಜಗ್ಗೈತ್ ನೋಡೋದು ಯಾವ ಊರಿದು ಕರ್ಕೊಂಬಂದಿದ್ದು ಯಾರು? ಇದಕ್ಕೆ ಹಿಂಗೆ ನಿಂತಿರೋದು ಲೈನಕ್ಕೆ? ಹಲೋ ಗೈಸ್ ನಾವಿವಾಗ ಎಲ್ಲಿ ರೀಚ್ ಆಗಿದ್ದೀವಿ? ಹಿಮವಾದ ವೇಣುಗೋಪಾಲ ಟೆಂಪಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫುಲ್ಲು ಮಳೆ ಬರ್ತೈತೆ. ಓ ಮೈ ಗಾಡ್, ಅಂದ್ರೆ ಒಂದು ಛತ್ರಿ ಇಟ್ಕೊಂಡ್ಬಂದಿತ್ತು ನಮ್ಮ ಅತ್ತೆ, ಹೇಗಾದರೂ ಆಗಲಿ ಅಂತ. ಇವಾಗ ಅಲ್ಲಿಗೆ ಹೋಗ್ಲಿಕ್ಕೆ KSRTC ಬಸ್ ಇದೆ ಅಂತ, KSRTC ಬಸ್ ಇದೆ ಅಂತ, ಅದರಲ್ಲಿ ಹೋಗೋದು. ಮಳೆ ಬರ್ತೈತೆ ಫುಲ್ಲು. ನಾವು ಇಳಿದ ತಕ್ಷಣ ಮಳೆ ಬಂದ್ಬಿಡ್ತು. ಗೈಸ್ ನೋಡಿ ಮಳೆ ಹೆಂಗ್ ಬರ್ತಿದೆ ಅಂತಂದ್ರೆ ಅಕ್ಕ ನಂಗೆ ಹೊಡೀತಿದೆ. ಫುಲ್ ಜೋರ್ ಮಳೆ. ನಾವು ಕಾರ್ ನಿಲ್ಸಿದ್ದು ಒಳಗೆ ಬಂದ ತಕ್ಷಣ ಫುಲ್ ಮಳೆ. ಮಾಮ ಸೊ ಗೈಸ್ ಈ ಥರ ಮಳೆ ಬಂದರೆ ದೇವ್ರು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಅದಕ್ಕೆ ನಮ್ಮ ಮಾಮವ್ರು ಕಾರ್ ತರಕ್ಕೆ ಹೋಗಿದ್ದಾರೆ. ಇಂಥ ಮಳೆಯಲ್ಲಿ ಕಾರ್ ತಗೊಂಡು ಬಂದ್ಮೇಲೆ ಇವಾಗ ನಾವು ಹಾಕ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿತ್ತು. ಕಾರ್ ಬಂತು ನಮ್ಮದು. ನೋಡಿ ಯಾವ ಥರ ಹೆಂಗುಂಟೈತಿ. ನೋಡ್ರಿ ಮಮ್ಮ ಒಂದ್ಸಲಿ ನೋಡ್ರಿ ಗೈಸ್ ನಮ್ ಕಾರ್ ಬರ್ತೈತೆ ಅಂತ ಅದು KSRTC ಬಸ್ಸೇ ಎದ್ರಕೊಂಡು ನೋಡ್ಬಿಡ್ತೈತೆ. ಹೆಂಗಿತ್ತು ಟೆಂಪಲ್ಲು ಅಂತ ಹೇಳಿ. ಎಷ್ಟು ಮಸ್ತ, ನೋಡಕ್ಕೆ ಆಗ್ಲಿಲ್ಲ. ಅಷ್ಟು ಜನ, ಅಷ್ಟು ಮಳೆ. ಏನಿಲ್ಲ ಗೈಸ್, ನಾವು ಮಾಡಿದ್ದು ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಇಳಿದ್ವಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಹತ್ತಿದ್ವಿ. ಇಷ್ಟೇ, ಇದೇ ಟೆಂಪಲ್. ಗ್ಲಾಸ್ ನೋಡಿ ಹೆಂಗ ಆಗ್ಬಿಟ್ಟೈತೆ. ಇನ್ನೊಂದ್ ಕಾರ್ ಕಾಣ್ತಾನೆ ಇಲ್ಲ ಹಂಗಾಗ್ಬಿಟ್ಟೈತೆ. ಫ್ರಾಕ್ ತಡಿಲೆ ಆಗ್ಬಿಟ್ಟೈತಿ. ಅಂದ್ರೆ ನಾವು ಸ್ವಲ್ಪ ಕೈಲಿಲ್ಲಂಗೆ ಹತ್ತಿದೀವಿ. ಅವರೆಲ್ಲರೂ ನೀರು ಹೊಯ್ ತುಂಬಾ. KSRTC ಹಿಂದೆ ನಮ್ಮ ಮಾಮನ್ ಕಾರು, ಅದ್ರ ಹಿಂದೆ ನಮ್ ಕಾರು. ಹೋಗಿಲ್ಲ ಮಾನಗಲ ಓಲೆಲಿ ಹೃದಯ ಇರುವೆ ಇರುವೆ ಗಾಳತಿ. ಬಂಡೀಪುರ ಪ್ರವೇಶ ಅದು ನಿಂತು ಬಂಡೀಪುರ ನ್ಯಾಷನಲ್ ಸಫಾರಿ. ಓ ಮೇಘವೇ ಮೇಘವೇ. ಗೈಸ್ ಎಲ್ಲಿ 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 Oh my god! ಜಿಂಕೆ ವಯನಾಡಿಗೆ ಹೋಗೋ ರೋಡಲ್ಲಿ ಏರ್ಸಾಯ್ತು ನೋಡಿ ಗೈಸ್. ಇದು ನಾಗರಹೊಳೆ ಬಂಡೀಪುರ ಫಾರೆಸ್ಟ್. ಹೌದಾ? ಎಸ್. ಬಂದಾಗಿಂದ 10-12 ಆನೆ ಸಿಕ್ಕಿದಾವೆ, 5 ಜಿಂಕೆ, 5-6 ಜಿಂಕೆಗಳು ಸಿಕ್ಕಿದಾವೆ. ನಮ್ಮ ಅಜ್ಜ ಅದಕ್ಕೆ ಸಿಂಹ ಸಿಕ್ಕಿದ್ದು ಅಂತ ಹೆಸರಿಟ್ಟಿದ್ದಾಳೆ. ಚಿಂಕು ಡಿಪ್ಪರೆ ಡಿಪ್ಪಂಗ ಡಿಪ್ಪರೆ ಡಿಪ್ಪಂಗ ಪಂಗ ಪಂಗ ಪಂಗ. ಪುರ ಹುಲಿ ಸುರಕ್ಷಿತ ಪ್ರದೇಶ ಸ್ವಾಗತ.
ಇಲ್ಲಿ ಮುಗಿತು ನೋಡಪ್ಪ, ಚಾಮರಾಜ ಜಿಲ್ಲೆ ಮುಗಿತು. ಯಾವ್ದು ಮುಗಿತು? ಗುಡ್ಲಪೇಟೆ ಚಾಮರಾಜ ಜಿಲ್ಲೆ. ಧನ್ಯವಾದಗಳು. ತಡಿ. ವೆಲ್ಕಮ್ ಟು ಕೇರಳ ಸ್ಟೇಟ್. ಜಲ್ದಿ ಜಲ್ದಿ ಅನ್ಸಲ್ಲ ಎಂಟ್ರಿ ಮಾಡ್ಕೊಂತ. ಎಷ್ಟು ಕಾರುಗಳು ಒಳಗಡೆ ಬಂದವೆ ಅಂತ, ಯಾವ ಇದ್ರು ನಾವು ಅಂತ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ಇದ್ದಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದನೆ ನನ್ನ ಟೈಟಾನ ಒದವಲವಾರನ್ ಟೈಟಾನ ಉಸಿಗಳ ಉನ್ನ ಪಟ್ಟಿರೆ ಮತ್ತೆ ನೋಡಿ ಇಲ್ಲೆಲ್ಲ ನಮ್ ಕಡೆ ಗಲೀಜ್ ಮಾಡ್ತಾರೆ, ಇಲ್ಲಿ ಪಾಟ್ ಹಾಕಿ ರೋಸ್ ಗಿಡ ಬೆಳೆಸ್ತಾರೆ ನೋಡಿ ರೋಡಲ್ಲೆಲ್ಲ. ಎಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅದೇ ನಮ್ಮ ಊರಲ್ಲಾದ್ರೆ ಕರ್ನಾಟಕದಲ್ಲಿ ಒಂದು ದಿನ ಮನೆಗೆ ತಗೊಂಡೋಗಿ ಹಿಡ್ಕಂತಾರೆ, ಇಲ್ಲಾಂದ್ರೆ ಅಲ್ಲೇ ಎಲ್ಲ ಹಾಳು ಮಾಡಿ ಬಿಸಾಕ್ಬಿಡ್ತಾರೆ. ನಾವು ಫೈನಲಿ ವೈನಾಡ್ ರೀಚ್ ಆಗಿದ್ದೀವಿ. ಸೊ ನಾವು ಇವಾಗ ರೂಮ್ ಮಾಡಿದ್ದೀವಿ. ಹೋಟೆಲ್ ಸೌತ್ ಏನದು ರಾಯಲ್ ಟ್ರೀಟ್ಮೆಂಟ್ ನಮ್ಗೆ ಸಿಗ್ತಾ ಇರೋದು ಹೋಟೆಲ್ ಸೌತ್ ಫಾರೆಸ್ಟ್ ಅಲ್ಲಿ ನಾವು ರೂಮ್ ಮಾಡಿರೋದು. ಸಖತ್ತಾಗಿದೆ ರೂಮ್. ನೋಡಿಲ್ಲ ಬಟ್ ವೈನಾಡ್ ಟ್ರಾಫಿಕ್ ಮತ್ತು ರೋಡು ಫಾರೆಸ್ಟು ಅದೆಲ್ಲ ಚೆನ್ನಾಗಿದೆ. ಗೈಸ್ ಎಲ್ಲ ರಾಯಲ್ ಟ್ರೀಟ್ಮೆಂಟ್ ಅವರೆಲ್ಲ ಲಗೇಜ್ ತೊಗೊಂಡು ಹೋಗ್ತಾರೆ ಇವಾಗ. ಇವರೆಲ್ಲ ಏನು ಪುಣ್ಯ ಮಾಡ್ಯಾರೋ ಗೊತ್ತಿಲ್ಲ ಗೈಸ್. ಇವಾಗ ಎಲ್ಲ ಕಡೆ ತಿರ್ತಿದ್ದಾರೆ, ಊಟಿ ವೈನಾಡ್ ತುಂಬ ಕಡೆ. ಇವರೆಲ್ಲ ಪುಣ್ಯ ಮಾಡಿದ್ದಾರೆ, ಸೋಪು ನಿಚ್ಚಿ ಅವರೆಲ್ಲರೂ. ನಾವು ಇವಾಗ ನೋಡಿ 21 ಏಜಲ್ಲಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಎಷ್ಟು ಚಂದ ಗಿಡ ಇದು ಮಾಡಿರ್ತಾರೆ, ಎಲ್ಲ ಕಡೆನೂ ಅದೇ ಥರ ಇರೋದು. ಸೊ ನೋಡಿ ರಾಯಲ್ ಟ್ರೀಟ್ಮೆಂಟ್ ಈ ಥರ ನಾವು ಇವಾಗ ಹೊಟ್ಟಿದೆ. ಈಗ ಹೋಗ್ತಾ ಇದ್ದೀವಿ. ಲಿಫ್ಟ್ ಯಾವ ಥರ ಇದೆ ನೋಡಿ ಗೈಸ್. ವೈನಾಡ್ ಫೈನಲಿ ನಮಗೆ ಬೆಡ್ ಸಿಕ್ಬಿಡ್ತು. ನಮ್ದೊಂದು ಅತ್ತೆ ಮಾಮಂದೊಂದು ಫೈನಲಿ ಬಂತು ನಮಗೆ. ನಾವು ಇವಾಗ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ನಾವು ಊಟ ಮಾಡಲಿಕ್ಕೆ ಹೋಟೆಲ್ ಹುಡುಕ್ತಾ ಇದ್ದೀವಿ. ಇವಾಗ ಊಟ ಮಾಡ್ಕೊಂಡು ಅದೇನೋ ಪ್ಲೇಸ್ ಐತಂತ ಅದು ನೋಡೋಕೆ ಹೋಗ್ತಾ ಇದ್ದಿದ್ದೆ. ಈ ಥರ ಊಟ ಇದೆ ನೋಡಿ ವೈನಾಡ್. ಫೋಟೋ ತೆಗೆ ಸ್ನಾಪ್ ಹಾಕ್ಬೋದು. ಇವಾಗ ತಾನೇ ಊಟ ಎಲ್ಲ ಮುಗಿತು. ಗೈಸ್ ನಾವೀಗ ಬಂದಿರೋದು ಸರ್ಜಮ್ ಪಾರ್ಕಿಗೆ. ಇಲ್ಲಿ ವೆದರ್ ಮಾತ್ರ ಸಾಕಾಗೈತೆ. ವೈನಾಡ್ ಸಾಕಾಗೈತೆ. ಇದು ಚಕ್ಲಿ ಸರ್ಗಮ್ ಪಾರ್ಕ್ ಸರ್ಗಮ್ ಗೈಸ್ ಇವತ್ತನೇ ಒಳಗಡೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಇದು ನೀರು. ನೀರಾಗ ಮುಳುಗಿದ್ರೆ ಉಸಿರು ಹೋಗುತ್ತೆ ನಿಮ್ದು. ಈ ನೀರಿನಲ್ಲಿ ಮೀನಿಲ್ಲ ಅಂದ್ರೂ ಕೂಡ ಮೀನಿಲ್ಲ ಅಂತಂದ್ರೆ ನೀರಿದೆ ಅಲ್ವಾ? ಮೀನು ತಿನ್ಬೋದು ಅಥವಾ ನಿನ್ ಮೀನು ತಿನ್ನುತ್ತೆ.
ಗೈಸ್ ನಾವು ಇವಾಗ ಯಾವ ಆಟ ಆಡಕ್ಕೆ ಹೋಗ್ತೀವಿ? ಬಿಡ್ತಿದ್ದಾರೆ ನನ್ನ ಜೊತೆ ಯಾರ ಹತ್ರ ಬರೋದಿದ್ರೆ ನೀನು ಪ್ರೀತಿ ನಾನು ಬಂದೆ ನಾವು ನಮ್ಮನ್ನು ವಿಡ ಮಾಡಿ ನಾವು ಕಪಲ್ಸ್ ನಾವು ಬರ್ತೇವೆ ಜೊತೆಯಾಗಿ ಹಂಚಿಕೊಂಡು ನೀವು ನನಗೆ ಚೆನ್ನಾಗಿದೆ ಬಟ್ ಇದೆಲ್ಲ ಗೇಮ್ಸ್ ಆಟಾಡಲಿಕ್ಕೆ ದುಡ್ಡು. ಓಕೆ, ಇದಕ್ಕೆಲ್ಲ ದುಡ್ಡು. ನೀರು ನೋಡಲಿಕ್ಕೆ ದುಡ್ಡಿಲ್ಲ, ಬಟ್ ಎಂಟ್ರಿ ಟಿಕೆಟ್ ಕೊಟ್ಟು ಗೈಸ್ ಈ ಥರ ಫುಲ್ ಕೋಲ್ಡ್ ವೆದರಲ್ಲಿ ನಾವು ಗೇಮ್ ಆಟಾಡ್ತಿದ್ದೀವಿ. ಪ್ರೀತಿ ಇಲ್ಲಿದ್ದಾಳೆ. ಅಂತ ವಿಡಿಯೋ ಹಿಡಿದ್ರು ಏನಾಗಲ್ಲ ಬ್ರೋ, ಹಂಗೈತಿ. ಹಲೋ ಗೈಸ್, ಏನೋ ಚೆನ್ನಾಗಿರುತ್ತೆ ಅಂತೇಳಿ ಗೇಮ್ ಆಟಾಡಕ್ಕಂತ ಬಂದಿದ್ದೀವಿ. ಬಟ್ ನೋಡಿದ್ರೆ ನಾವು ಹಿಂಗೆ ಕುತ್ಕೊಂಡು ಚೈಲ್ಡ್ ತರ ಐತಿ ಅಂತಂದ್ವಿ. ಮತ್ತು ಚೈಲ್ಡ್ ಆಟಕ್ಕೆ ಇನ್ನೊಂದ್ಸಲಿ ಬಂದಿದ್ವಿ. ಅದೇನು ಸುಮ್ಮನೆ ಕೇಳಿದ್ವಿ, ಸಣ್ಣ ಮಕ್ಕಳು ಅಂತ ಆಡೋದಂತೆ. ಮತ್ತು ಸಣ್ಣವರ ಆಟ ಆಡೋದ್ರಲ್ಲೇ ಬರ್ತಿದ್ದೀವಿ ನಾವು. ಅದು ಎಂತ ಆಯ್ತು ಗೊತ್ತಾ, ಇವಾಗ ಫೋನ್ ಖಾಲಿ ಇರ್ತಾರೆ, ಅವು ಸೀಟ್ ಬೇಕು ಅಲ್ವಾ, ಯಾರು ಕೂಡ ಬೇಕಲ್ಲ. ಅದಕ್ಕೆ प्लीज हम भी आते हैं अच्छा यूज करेगा और नक्कीदा नक्कीदा ಅವಾಗ ನಕ್ಕಿದ್ರೆ ಆಸೋ ಆಟೋ ಅಂತ ನಾವು ಬರ್ತೀವಿ. ಸುಮ್ಮನೆ ಖಾಲಿ ಇರ್ತದಲ್ಲ ಗೈಸ್, ಅದಕ್ಕೆ ಬಂದು ಕುತ್ಕೊಂಡ್ಬಿಟ್ಟು ಅಲ್ಲಿ ಈ ಥರನೂ ಆಟ ಆಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀವಿ ನೋಡಿ. ಹೆಂಗೆ ಒಬ್ರು ಜಿಮ್ ಮಾಡಬೇಕು, ಬ್ರೋ ಆ ಕಡೆ ಪಕ್ಕದಲ್ಲಿ ಇವಾಗಲೂ ಅದು ದುಡ್ಡು ಕೊಟ್ಟು ಆಟಾಡಲಿಕ್ಕೆ ಭಯ ಆಗಲಿಲ್ಲ. ಇದ್ರಲ್ಲಿ ನಮ್ಮ ಮತ್ತೆ ಕೂತಿರೋ ನೋಡ್ರಿ ಯಪ್ಪ ಗೈಸ್, ನಮ್ಮ ಅತ್ತೆಯವರು ಆಟಾಡಿದಲ್ಲ ಒಂದು ಗೇಮ್. ಹೌದು, ನಮ್ಮ ಅತ್ತೆ ಒಂದು ಗೇಮ್ ಆಟಾಡಿದೆ. ಒಂದು ಗೇಮ್ ಆಟಾಡಿ ಅದನ್ನ ತಿಳ್ಕೊಂಬಿಟ್ಟು ಹೆಂಗೆ ಆಟಾಡ್ಸ್ಬೇಕಂತ ತಿಳ್ಕೊಂಬಂದು ನಮಗೆ ಆಟಾಡ್ಸ್ತಾರ ಅವ್ರು. ಗೈಸ್, ಇಲ್ಲಿಂದ ಏನಕ್ಕೆ ಬರಕೋದಿ ನೀನು? ಹೆಲ್ಪ್ ಮೀ ಬ್ರೋ ಬ್ರೋ ಅನ್ಕಂತ. ಇಲ್ಲಿ ಯಾವುದು ಲ್ಯಾಂಗ್ವೇಜ್ ಮಾತಾಡೋದು? ಕೇಳಕ್ ಬಂದ್ರೆ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂದ್ರೆ ಮಲಯಾಳಿ ಮಾತಾಡ್ತಾರೆ. ಮಲಯಾಳಿ, ತೆಲುಗುನು ಇರುತ್ತಾ? ತಮಿಳ್, ಮಲಯಾಳಿ. ಓಯ್, ಮೀನು ಬಾಯೊಳಗೆ ಹೋಗ್ಕೊಂಡು ಬರ್ರ. ಮೀನಿನ ಬಾಯೊಳಗೆ ನಾವು ಏನೇನೋ ಮೀನು ವಾಸನೆ ಬರುತ್ತೆ. ಸ್ಮೆಲ್ ಬ್ರೋ, ಸ್ಮೆಲ್ ಬರುತ್ತೆ
ಬ್ರೋ ಸ್ಮೆಲ್ ಬರುತ್ತೆ ನೋಡ್ರಿ ಮೀನಿನ ಒಳಗಡೆ ಹೆಂಗಿರುತ್ತೆ ಅಂತ ಎಲ್ಲೋದು ಮೀನ್ ಒಳಗ್ ಬೋನ್ಸ್ ಇಲ್ಲ. ಸ್ಮೆಲ್ ಬರುತ್ತೆ ಬ್ರೋ ಸ್ಮೆಲ್. ಅದೇ ಸೊಪ್ಪು ಅಲ್ಲಿ ನೋಡಲ್ಲಿ ಜಲ್ದಿ. ಮಾಮ ಬರ್ರಿ ಗೈಸ್, ಇಲ್ಲಿ ಪ್ರಾಣ ಹೋಗೈತಂತ ಅದಕ್ಕೆ ಬರಲ್ಲ ಅಂತ ನೋಡಿ. ಅದು ಯಾವ ಪ್ರಾಣ ಅಂತಂದ್ರೆ ಇದೆ ನೋಡಿ ಪಾಪ. ಫಿಶ್ ಸ್ಮೆಲ್ ಬ್ರೋ. ರೀಲ್ಸ್ ಹೇಳ್ಕೊಡೋ ಕ್ಲಾಸ್ ಇದೆ ನಮ್ಮ ಅತ್ತೆ ಅವ್ರದ್ದು, ಬೇಕಿದ್ರೆ ಹಂಗೆ ಆಗ್ಬೋದು ನೋಡಿ. ಇಲ್ಲಿ ಮೇಡಮ್ ಫೀಸ್ ಎಷ್ಟು ಹೇಳಿ ನಿಮ್ಮ ರೀಲ್ಸ್ ಕ್ಲಾಸಿಗೆ? ಇಲ್ಲ ಅದು ಫ್ರೀ ಕ್ಲಾಸ್ ಮಾತಾಡ್ರಿ ನಿಲ್ರಿ, ಒಬ್ರು ಮುಖ ನೋಡ್ರಿ, ಬಿಸಿದ ಮೇಲೆ ಕೈ ಇಡ್ರಿ, ನಿಲ್ರಿ ಕರೆಕ್ಟ್ ಇಬ್ರು ಅಪೋಸಿಟ್ ನಿಲ್ರಿ, ಇಬ್ರಿಗೆ ಅಪೋಸಿಟ್ ನಿಲ್ರಿ, ನನ್ನ ಮಾತು ಕೇಳ್ರಿ. ಹಾಂ ಬಿಸಿದ ಮೇಲೆ ಕೈ ಇಡ್ರಿ. ರೀಲ್ಸ್ ಡೈರೆಕ್ಷನ್ ಟೀಮ್ ಅಶೋಕ್ ಮಾಮ ಅವ್ರಿ ಹೇಗ್ ಮಾಡಿಸಿದ್ರಿ ಗೈಸ್? ಇಲ್ಲಿ ನೋಡಿ ಯಾವ ತರ ಇದೆ ವ್ಯೂ ಪಾಯಿಂಟ್, ಸೋ ಕ್ಯೂಟ್ ಗೈಸ್. ಇವಾಗೆಲ್ಲ ರೀಲ್ಸು ಅದೆಲ್ಲ ಮುಗಿಸಿದ್ವಿ. ಸೊ ಇವಾಗ ನಾವು ಈ ಕಡೆ ಎಲ್ಲ ಫೋಟೋಶೂಟ್ ನಡೀತಾ ಇದೆ. ಇವಾಗ ಈ ಕಡೆ ನೋಡಿ ನೈಟ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು, ಸ್ವರ್ಗಂ ಪಾರ್ಕ್ ಸ್ವರ್ಗ ಥರನೇ ಕಾಣ್ತಾ ಇದೆ. ಇವರು ವಿಡಿಯೋ ಮಾಡ್ತಿದ್ದಾರೆ. ಯಾವ ಥರ ರೀಲ್ಸ್ ಮಾಡ್ತಿದ್ದಾರೆ ಇವರು? ಮಾಡಲ್ಲಿ ನೋಡಿ ನೈಟ್ ಯಾವ ಥರ ಲೈಟಿಂಗ್ಸ್ ಹಾಕಿರ್ತಾರೆ ಗೈಸ್. ಇಲ್ಲಿ ನೋಡಿ ಯಾವ ಥರ ಇದೆ ಚರ್ಚ್ ಅಂತ ಹೇಳಿಬಿಟ್ಟು, ವಾಯನಾಡಲ್ಲಿ ಮಸ್ತ್ ಇದೆ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡಿ, ವಾವ್ ಮಸ್ತ್ ಇದೆ ಗೈಸ್, ಮಸ್ತ್ ಗೈಸ್. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಯಾವ ಥರ ಇದೆ ನೋಡಿ ಗೈಸ್. ಯಾವ ಥರ ಇದೆ ನೋಡಿ ಗೈಸ್. ಇವಾಗ ಚರ್ಚಿಗೆ ಬಂದಿದ್ದೀವಿ. ಸೊ ಇದು ಯಾವ ಚರ್ಚ್ ಗೊತ್ತಾ? ಈ ಚರ್ಚ್ ಹೆಸರೇನು? ಕ್ರಿಶ್ಚಿಯನ್ ಚರ್ಚ್ ಅಂತ. ಅದು ಬಟ್ ಚರ್ಚ್ ನೇಮ್ ಗೊತ್ತಿಲ್ಲ, ಅಲ್ಲಿ ಬರ್ದಿದ್ದಾರಲ್ಲ ನೋಡಬೇಕು. ಚರ್ಚ್ ನೇಮ್ ಏನೋ ಇದೆ ಫ್ರೆಂಡ್ಸ್. ಸೊ ದಿಸ್ ಈಸ್ ವೈನಾಡ್. ಸೊ ಲಿಟ್ರಲಿ ಅಂದರೆ ಮೇಲಿನ ಕ್ರೀಪ್ ಯಾಕೆ ಕಾಣಿಸುತ್ತಲ್ಲ. ಸೊ ಎಲ್ಲರೂ ನಾವಿವಾಗ ಚರ್ಚಿಂದ ಹೊರಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅಸಂಪ್ಷನ್ ಫಾರಿನ್ ಚರ್ಚ್ ಅಂತ. ಹಾಂ ಹೌದು ಗೈಸ್. ಗೈಸ್ ನಾವಿವಾಗ ಹೋಗ್ತಾ ಇರೋದು ಸೆಂಚುರಿ ಫ್ಯಾಷನ್ ಸಿಟಿಗೆ, ವಾಯನಾಡಲ್ಲಿ. ಪ್ರೀತಿ ಬ್ರೈಡಲ್ ಡ್ರೆಸ್ ತೋರಿಸ್ಲಾ?
ನಾನು ಪ್ರೀತಿ ಮದುವೆಗೆ ಹಿಂಗೆ ಡ್ರೆಸ್ ಹಾಕೊಂಬರ್ತೀನಿ. ಸೋ ನೈಸ್. ಇದು ಡ್ರೆಸ್ ಪೀಸ್ ನಮ್ಮ ಗಂಡನ ಹೆಂಡತಿ, ಗಂಡನ ತಂಗಿ, ಗಂಡನ ಅಕ್ಕ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾವು ಎಲ್ಲಿಗೆ ಬಂದಿದ್ದೀವಿ ಪ್ರೀತಿ? ನೋಡಿ ಬ್ರೋ, ನಾವು ಬಟ್ಟೆ ಶಾಪಿಗೆ ಬಂದಿದ್ದೀವಿ. ಬಟ್ ಇದು ಗೊತ್ತಿಲ್ಲ, ಇದು ಶಾಪ್ ನೇಮ್ ಗೊತ್ತಿಲ್ಲ. ಸೆಂಚುರಿ ಸಮಥಿಂಗ್ ಏನೋ ಐತಿ. ಸೆಂಚುರಿ ಕಾರ್. ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ಇವರು ಪ್ಯಾಂಟ್ನ ಮುಟ್ಟಿ ಮುಟ್ಟಿ ನೋಡ್ತಿದ್ದಾರೆ. ನೋಡ್ಬೇಕಾ? ನಮ್ಮ ಮಮ್ಮಿ ಎಲ್ಲೋದ್ರೂ ಟೀ ಶರ್ಟ್ ಹುಡ್ಕಲ್ಲ, ಫ್ರಾಕ್ ಹುಡ್ಕಲ್ಲ, ಒಂದು ಟಾಪ್ ಹುಡ್ಕಲ್ಲ, ಪ್ಯಾಂಟ್ ಹಿಡ್ಕೊಂಡು ನಿಂತು ಬಿಡ್ತದೆ. ಯಾಕಂತ ಗೊತ್ತಿಲ್ಲ. ಪ್ಯಾಂಟ್ ಇಷ್ಟ ಅದಕ್ಕೆ. ನಿಮಗೇನು ಇಷ್ಟ? ನಂಗೇನು ಇಷ್ಟ ಇಲ್ಲ. ನಂಗೇನು ಇಷ್ಟ ಗೊತ್ತಾ? ಹೇಳು. ಐ ಲೈಕ್ ಯು ಆರ್ ದಟ್. ಪ್ರೀತಿ ಅವರೇ, ನಿಮಗೆ ಬಟ್ಟೆಯಲ್ಲಿ ಯಾವ ಟೈಪ್ ಇಷ್ಟ? ನನಗೆ ಈ ಥರ ಕಿಡ್ಸ್ನು ಎಲ್ಲಿದೆ ಈ ಥರ ಇಷ್ಟ ನನಗೆ. ನಿಮ್ಮ ಔಟ್ಫಿಟ್ ತೋರಿಸಿ. ಅಚ್ಚಾ ಹೇ. ಔಟ್ಫಿಟ್ ಇವತ್ತಿಂದು ಬೆಳಗ್ಗೆ ತೋರಿಸಿದ್ವಲ್ಲ, ಸೊ ಇವಾಗ ತೋರಿಸ್ತಿದ್ದೆ ನೋಡಿ. ಹೇಗಿದೆ ನಮ್ಮ ಔಟ್ಫಿಟ್? ಕ್ಯೂಟ್. ನಿಮ್ಮ ಔಟ್ಫಿಟ್ ತೋರಿಸ್ತಿದ್ದ ಮನೆಯಲ್ಲಿ. ಇವರ ಔಟ್ಫಿಟ್ ನೋಡಿ. ನೋಡು ಅದು ನಂಗೆ ಆ್ಯಕ್ಚುಲಿ ಎರಡು ಇಷ್ಟ, ಬಟ್ ನನ್ನ ಹೇರ್ಸ್ ನನಗೆ ಇಷ್ಟ. ನೋಡ್ರಿ ಬ್ಲ್ಯಾಕ್ ನಂಗೆ ಚೆನ್ನಾಗಿ ಕಾಣಲ್ಲ ಅಂತ. ಗೈಸ್ ಇಲ್ಲಿ ನೋಡಿ, ನಮ್ಮ ಅತ್ತೆಯವರೆಲ್ಲ ಬಟ್ಟೆ ತೆಗ್ಸಿ ಇವ್ರಿಗೆ ಬಿಟ್ಟು ಹೋಗ್ಯಾರಿ. ಇಲ್ಲ ನಿಜ ತಗೊಳಕ್ಕೆ ಬಂದಿರೋದು ಇವಾಗ. ಬ್ಲ್ಯಾಕ್ ನನಗೆ ಚೆನ್ನಾಗಿ ಕಾಣಲ್ಲ ಅಂತ. ನಗು ಬರ್ತದೆ. ಬಟ್ಟೆ ತೆಗ್ಸಿದ್ದು ಯಾರೋ, ತಗೊಂತಿರೋರೇ ಯಾರೋ. ಯಾಕೆ ಶೇಪ್ ಔಟ್ ಮಾಡೋದು? ತಗೊಂಡೇ ಬಿಡೋಣ. ನನ್ನ ಹತ್ರ ಇಂಥದ್ದಿಲ್ಲ. ಇದು ಚೆನ್ನಾಗೇ ಕಾಣ್ತೈತೆ. Yeah, it is looking like this. Guys, matching. ಫೈನಲಿ ಡ್ರೆಸ್ ತಗೊಂಡಿದ್ದಾರೆ. ಅಷ್ಟೇ. ಸೆಂಚುರಿ ಫ್ಯಾಷನ್ ಸಿಟಿ ಶಾಪ್ ನೇಮ್. ನಮ್ಮ ಅತ್ತೆಯವರು ಬಟ್ಟೆ ಪರ್ಚೇಸ್ ಮಾಡಿದ್ದಾರೆ ಒಂದು. ಸೊ ಕ್ಯೂಟ್ ಆಗಿದೆ ಅದು. ಸ್ಲಿಪ್ಪರ್ ಶಾಪಿಂಗಿಗೆ ಬಂದಿದ್ದೀವಿ. ಸ್ಲಿಪ್ಪರ್ ತಗೊಂಡಲ್ಲ, ಟೈಮ್ ಪಾಸ್ ಮಾಡೋಕ್ಕಷ್ಟೇ. ಇಲ್ಲ ತಗೊಂಡ್ರು ಕೂಡ ಹೇಳಲ್ಲ. ಹುಡುಗರದ್ದು ಕಣಿದು ತಗೊಂಡ್ರು ಕೂಡ ಹೇಳಲ್ಲ. ನೋಡಿ, ಒಂದು ಪೇಪರ್, ಒಂದು ಕವರು, ಒಂದು ಕಡ್ಡಿ ಕೂಡ ಇಲ್ಲ. ಅಷ್ಟು ಏನಾಗಿದೆ. ಎಲ್ಲಿ ಹೋದ್ರೂ ಒಂದು ಪೇಪರ್ ಸಿಗಲ್ಲ. ಇದೇ ನಮ್ಮ ಕರ್ನಾಟಕದಲ್ಲಾಗಿದ್ರೆ ಎಲ್ಲಿ ಬೇಕಲ್ಲಿ ಪೇಪರ್, ಎಲ್ಲಿ ಬೇಕಲ್ಲಿ ಸಿಗ್ರೇಟ್, ಎಲ್ಲಿ ಬೇಕಲ್ಲಿ ಗುಟ್ಕ. ಇಲ್ಲಿ ಒಂದು ನಿಜವಾಗ್ಲೂ ಕಲ್ಲು ಕೂಡ ಸಿಗಲ್ಲ. ಅಷ್ಟು ಏನಾಗಿದೆ. ಚೆನ್ನಾಗಿದೆ ವಾಯ್ನಾಡ್. ಇಲ್ಲ ಮನೆ ಮಾಡ್ಕೊಂಡ್ಬಿಡ್ಬೇಕು ಅಂತಿದ್ದಾರೆ, ಅಷ್ಟು ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕೂಡ 10 ರೂಪೀಸ್ ಏನಿಲ್ಲ, ಇಲ್ಲಿ ಕೂಡ 10 ರೂಪೀಸೇ. ನಾವಿವಾಗ ಮೈಸೂರು ಕೆಫೆಗೆ ಬಂದಿದ್ದೀವಿ. ಇಲ್ಲಿನ ಮೈಸೂರ್ದು ಹೋಟೆಲ್ ಇದೆ, ದೋಸೆ ಚೆನ್ನಾಗಿರುತ್ತೆ. ಗೈಸ್ ರೂಮಿಗೆ ಬಂದ್ವಿ, ಊಟ ಎಲ್ಲ ಮುಗಿಸ್ಕೊಂಡು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.